ಹಲೋ ವ್ಯೂವರ್ಸ್, ಇವತ್ತು ನಾನು ನಿಮಗೆ ಇದ್ಕಿದ ಬೇಳೆ ಅವರೆಕಾಳು ಸಾರು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇದಕ್ಕೆ ನಿಮ್ಗೆ ಬೇಕಾಗಿರೋ ಸಾಮಗ್ರಿಗಳು: 1/4 ಚಿಪ್ ತೆಂಗಿನಕಾಯಿ, ಒಂದು ಸಣ್ಣ ಈರುಳ್ಳಿ, ಟೊಮೆಟೊ 1, ಕಡಲೆಪಪ್ಪು 2 ಟೇಬಲ್ ಸ್ಪೂನು, ಲವಂಗ ಒಂದು 5-6, ಚಕ್ಕೆ 2 ಇಂಚು, ಸೋಂಪು 1/2 ಟೀ ಸ್ಪೂನು, ಮೆಣಸು 1/2 ಟೀ ಸ್ಪೂನು. ಸೊ ಇದಿಷ್ಟು ಸಾಮಗ್ರಿಗಳು ಬೇಕಾಗುತ್ತೆ. ಇದನ್ನು ಇಷ್ಟನ್ನು ನಾವು ಮಿಕ್ಸಿಗೆ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನಾನು ಮಸಾಲೆ ಎಲ್ಲ ಹಾಕಿ ಒಂಚೂರು ನೀರು ಹಾಕಿ ಮಿಕ್ಸಿಗೆ ಹಾಕ್ಕೊಂಡಿದ್ದೆ. ಇದಕ್ಕೆ ನಾನೀಗ 1/2 ಟೀ ಸ್ಪೂನು ಟರ್ಮರಿಕ್ ಪೌಡರು, ಚಿಲ್ಲಿ ಪೌಡರು 2 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಖಾರ ಬೇಕಿದ್ರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು ನೀವು ಜಾಸ್ತಿನೇ. ಧನಿಯಾ ಪೌಡರು 1 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ, 1.5 ಟೀ ಸ್ಪೂನು. ಇದಿಷ್ಟನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಪ್ಯಾರಲಲ್ಲಿ ಈಗ ಕುಕ್ಕರಲ್ಲಿ ನಾನು ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲಿಂದ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು, ಸಾಸಿವೆ ಎಲ್ಲ ಸಿಡಿಬೇಕು. ಚೆನ್ನಾಗಿ ಸಿಡಿದ ಮೇಲಿಂದ ಕರಿಬೇವು ಹಾಕ್ಕೊಳ್ಳೋಣ ಎಣ್ಣೆಗೆ. ಸಾಸಿವೆ ಈಗ ಫ್ರೈ ಆಗ್ತಾಯಿದೆ ಆಯಿಲಲ್ಲಿ. ಈ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಕರಿಬೇವೆಲ್ಲ ಸಿಡಿದ ಮೇಲೆ 1.5 ಕಪ್ಪಷ್ಟು ಅವರೆಕಾಳು, ಇದ್ಕಿದ ಅವರೆಕಾಳು ಇದಕ್ಕೆ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ನಾವೀಗ ಲೋ ಫ್ಲೇಮಲ್ಲಿ 2 ಮಿನಿಟ್ಸ್ ಆಗೋಷ್ಟು ಫ್ರೈ ಮಾಡ್ಕೊಬೇಕು ಆಯಿಲಲ್ಲೇ. ಸೊ ಆಯಿಲಲ್ಲಿ ಫ್ರೈ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಅವರೆಕಾಳು ಫ್ರೈ ಆಗಿದೆ. ಈಗ ನಾವು ಏನು ಫ್ರೈ ಮಸಾಲೆ ಅವರೆಕಾಳಿಗೆ ನಾವು ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡಿರಬೇಕು. ಟೊಮೆಟೊ, ಚಿಲ್ಲಿ ಪೌಡರ್ ಎಲ್ಲ, ಈರುಳ್ಳಿ, ಅದು ಫೈನ್ ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ. ರೆಡಿ ಇದೆ. ನಾನು ಆಲ್ರೆಡಿ ಈ ಮಸಾಲೆನ ನಾವು ಇದ್ಕಿದ ಬೇಳೆಗೆ ಫ್ರೈ ಆಗಿರೋದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ನಾವು ಅವರೆಕಾಳಿಗೆ ಏನು ಫ್ರೈ ಆಗಿದೆಯಲ್ಲ 2 ಮಿನಿಟ್ಸ್, ಅದಕ್ಕೆ ಜಾರಲ್ಲಿ ಇರೋದು ಮಸಾಲೆಗೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿನಲ್ಲಿರೋ ಮಸಾಲೆಗೆ ಸ್ವಲ್ಪ ಆ್ಯಡ್ ಹಾಕಿ ಇದಕ್ಕೆ ಫ್ರೈ ಮಾಡ್ಕೊಳ್ಳೋಣ. ಈ ಸ್ಟೇಜಲ್ಲಿ ನೀವು ಬೇಕಿದ್ರೆ ಸಾಲ್ಟು ಮತ್ತು ಖಾರ ಆ್ಯಡ್ ಮಾಡ್ಕೊಳ್ಳೋಣ. ನಾನಿನ್ನೂ ಸಾಲ್ಟ್ ಆ್ಯಡ್ ಮಾಡಿಲ್ಲ. ಈಗ ನಾವು ಈಗಲೇ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಥಿಕ್ನೆಸ್ಸು, ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿ. ನನಗೆ ಸ್ವಲ್ಪ ತಿಕ್ಕಾಗಿದೆ ಅಂತೇಳಿ ಬೆಂದಮೇಲೆ ಇನ್ನೂ ಸ್ವಲ್ಪ ಗ್ಲಾಸಷ್ಟು ವಾಟರ್ ಆ್ಯಡ್ ಮಾಡ್ತಾಯಿದ್ದೆ. ಕಡಲೆಪಪ್ಪು ಹಾಕಿ ನಾನು 1 ಗ್ಲಾಸ್ ಆ್ಯಡ್ ಮಾಡಿ ಚೆಕ್ ಮಾಡ್ತಾಯಿದ್ದೀನಿ ಕನ್ಸಿಸ್ಟೆನ್ಸಿ. ಈ ಸ್ಟೇಜಲ್ಲಿ ನಾವು ಸಾಲ್ಟ್ ನೋಡಿದೀವಿ ಅಂತ ಇನ್ನೂ ಸ್ವಲ್ಪ ಗಟ್ಟಿ ಇದೆ ಟೇಸ್ಟ್ ಅನ್ನಿಸ್ತಾ ಇದೆ. ಖಾರ ಸಾಕಿದ್ದು ಬೆಂದಮೇಲೆ ಇನ್ನೂ ಸ್ವಲ್ಪ ತಿಕ್ಕಾಗುತ್ತೆ ಸಾರು. ನಾವು ಈಗಲೇ ನೋಡಿಕೊಂಡು ಇನ್ನು ಸ್ವಲ್ಪ ನೀರು ಹಾಕ್ಕೋಬೋದು. ಈಗ ಇನ್ನೂ ಒಂದು ಅರ್ಧ ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಟೋಟಲಾಗಿ 1.5 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಮತ್ತು ಮಿಕ್ಸಿಗೆ ಆ್ಯಡ್ ಮಾಡಬೇಕಾದ್ರೆ ಒಂದು 1/2 ಗ್ಲಾಸಷ್ಟು ನೀರು ಹಾಕಿದೆ. ಟೋಟಲಾಗಿ 2 ಗ್ಲಾಸಸ್ ಆಫ್ ವಾಟರ್ ಆ್ಯಡ್ ಮಾಡಿ. ಈ ಕನ್ಸಿಸ್ಟೆನ್ಸಿ ಇಷ್ಟು ತೆಳುವಾಗಿರಬೇಕು, ಬೆಂದ ಮೇಲಿಂದ ಗಟ್ಟಿ ಆಗುತ್ತೆ ಅದು. ಈಗ ನಾನು ಸಾಲ್ಟ್ ನನಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಸಾಲ್ಟ್ ಹಾಕ್ಕೊಂಡು ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಬಾಯ್ಲ್ ಆಗಬೇಕು. ಬಾಯ್ಲ್ ಆದಮೇಲೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಟೇಸ್ಟ್. ನೀವು ಸ್ವಲ್ಪ ಇದು ಸಾಲ್ಟ್ ಬಿಸಿ ಆದಮೇಲೆ ಸಾಲ್ಟ್ ಎಲ್ಲ ಕರಗಿದ್ಮೇಲೆ ಖಾರ ಬೇಕಿದ್ರೆ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಖಾರ ಕಮ್ಮಿ ಇದೆ ಖಾರ ಆ್ಯಡ್ ಮಾಡ್ತಾಯಿದ್ದೀನಿ. ಬರೀ ರೆಡ್ ಚಿಲ್ಲಿ ಖಾರ ಆ್ಯಡ್ ಮಾಡಿದ್ದು ಅನ್ನಿಸ್ತಾ ಇತ್ತು ನಮಗೆ. ಇದು ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆದಮೇಲಿಂದ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಕನ್ಸಿಸ್ಟೆನ್ಸಿ ಕೂಗಿಸಿದ್ರೆ ಸಾಕಾಗುತ್ತೆ. ಕುಕ್ಕರ್ ಅವರೇ ಬೇಳೆ ಬೇಗ ಬೆಂದು 1 ವಿಸಿಲ್ ಕೂಗಿಸಿದ್ರೆ ಜಾಸ್ತಿ ಬೇಯಿಸೋದೇನು ಬೇಡ. ಯಾಕಂದರೆ ಇಲ್ಲಾಂದರೆ ನೀವು ಓಪನಲ್ಲಿ ಕೂಡ ಬೇಯಿಸ್ಕೋಬೋದು. ಒಂದು 5-10 ನಿಮಿಷ ಬೇಯಿಸಿದ್ರೆ 1 ವಿಸಿಲ್ ಇದ್ಕಿದ ಅವರೆಕಾಳು ಬೆಂದೋಗುತ್ತೆ. ಈಗ ಪ್ರೆಷರ್ ಹೋಗಿದೆ, ವಿಸಿಲ್ ಕೂಗಿ. ಕುಕ್ಕರ್ ಓಪನ್ ಮಾಡಿ ನೋಡೋಣ ಹೇಗಿದೆ ಸಾರು ಬಂದಿದೆ ಅಂತ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡೋದಕ್ಕೆ. ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇದು ಕೊಕೊನೆಟ್ ಏನು ಹಾಕಿದ್ವಿ ಅದರದ್ದು, ಮತ್ತು ಒಗ್ಗರಣೆಗೆ ಏನು ಆಯಿಲ್ ಹಾಕಿದ್ವಲ್ಲ ಅದೆರಡು ಸೇರಿ ಎಣ್ಣೆ ಬಿಟ್ಟಿದೆ. ಈ ಥರ ಆಯಿಲ್ ಬಿಟ್ಟಿದ್ರೆ ಬೆಂದಿದೆ ಅಂತ ಅರ್ಥ ಮಸಾಲೆ ಎಲ್ಲ. ಯಾಕಂದರೆ ನಾವೆಲ್ಲ ಹಸಿದೇ ಹಾಕಿದ್ದೀವಿ, ಯಾವುದೂ ಹುರಿದು ಹಾಕಿಲ್ಲ. ಈಗ ನೋಡಿ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿದೆ. ಆಗಲೇ ಎಷ್ಟು ತೆಳುವಾಗಿತ್ತು. ಈಗ ನಿಮ್ಗೆ ಇನ್ನೂ ತೆಳು ಬೇಕಿದ್ರೆ ಹಾಟ್ ವಾಟರ್ನ ನಾವು ಇದಕ್ಕೆ ಹಾಕ್ಕೊಬೋದು. ಹಾಕಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ ಬಾಯ್ಲ್ ಮಾಡಿಬಿಟ್ಟು. ಸೊ ಉಪ್ಪು ಖಾರ ಕರೆಕ್ಟಾಗಿದ್ದರೆ ಓಕೆ, ಇಲ್ಲ ಅಂದರೆ ಆ್ಯಡ್ ಮಾಡ್ಬೋದು. ಥ್ಯಾಂಕ್ ಯು.